ನೋಡಿ, ಇವತ್ತಿನ ದಿವಸ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನು ಮಾಡಬೇಕು. ಭಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನು ಮಾಡಲಿಕ್ಕಿಂತ ಮೊದಲು ಏನು ನಾವು ಸಂಖ್ಯಾ ಪದ್ಧತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ಸಂಖ್ಯಾ ಪದ್ಧತಿಯಲ್ಲಿ ಬೇರೆ ಬೇರೆ ಸಂಖ್ಯಾ ಗಣಗಳು ಬರ್ತವೆ. ಅದರಲ್ಲಿ ಒಂದನೇದು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಸಂಖ್ಯಾಗಣ, ಎರಡನೇದು ಪೂರ್ಣ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯಾಗಣ, ಮೂರನೇದು ಪೂರ್ಣಾಂಕಗಳು, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು, ಐದನೇದು ಅಭಾಗಲಬ್ಧ ಸಂಖ್ಯೆಗಳು, ಆರನೇದು ವಾಸ್ತವ ಸಂಖ್ಯೆಗಳು. ನೋಡಿ, ಈ ರೀತಿ 6 ವಿವಿಧ ಸಂಖ್ಯಾ ಪದ್ಧತಿಗಳಿದ್ದಾವೆ, ಸಂಖ್ಯಾ ಗಣಗಳು. ಸಂಖ್ಯಾ ಪದ್ಧತಿಯಲ್ಲಿ ಬರುವ ವಿವಿಧ ಸಂಖ್ಯಾ ಗಣಗಳು ಯಾವುವು ಅಂದರೆ, ಒಂದನೇದು ಸ್ವಾಭಾವಿಕ ಸಂಖ್ಯೆಗಳು, ಎರಡನೇದು ಪೂರ್ಣ ಸಂಖ್ಯೆಗಳು, ಮೂರನೇದು ಪೂರ್ಣಾಂಕಗಳು, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು, ಐದನೇದು ಅಭಾಗಲಬ್ಧ ಸಂಖ್ಯೆಗಳು, ಹಾಗೆ ಆರನೇದು ವಾಸ್ತವ ಸಂಖ್ಯೆಗಳು. ಈ ರೀತಿ 6 ಸಂಖ್ಯಾಗಣಗಳು ಬರ್ತವೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಅದನ್ನು n ಅಕ್ಷರದಿಂದ ಸೂಚಿಸ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗ್ತವೆ. ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂದರೆ 1, 2, 3, 4, 5 ಇತ್ಯಾದಿ. ಅದೇ ರೀತಿ ಪೂರ್ಣ ಸಂಖ್ಯೆಗಳು W ಅಕ್ಷರದಿಂದ ಸೂಚಿಸ್ತೀವಿ. ಇವರೇ ಹೋಮಪತಿ ಅವ್ರನ್ನ ಮಾತಾಡ್ತಿದ್ದಂಗೆ ಅಷ್ಟ ಹೊರಗಡೆ ಕೂರಿಸ್ರಿ ಅಂತ ಹೊರಗಡೆ ಕೂರಿಸಿ. ಪೂರ್ಣ ಸಂಖ್ಯೆಗಳನ್ನು W ಅಕ್ಷರದಿಂದ ಸೂಚಿಸ್ತೀವಿ. ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭ ಆಗ್ತವೆ. 0, 1, 2, 3, 4 ಇತ್ಯಾದಿ. ನೋಡಿ, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಗ್ತವೆ. ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭ ಆಗ್ತವೆ. ಪೂರ್ಣಾಂಕಗಳು Z ಅಕ್ಷರದಿಂದ ಸೂಚಿಸ್ತೀವಿ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? Z ಅಕ್ಷರದಿಂದ ಸೂಚಿಸ್ತೀವಿ. ಇಲ್ಲಿ 0 ಸೇರಿಕೊಂಡು ಪ್ಲಸ್ ಸಂಖ್ಯೆನೂ ಇರ್ತವೆ, ಮೈನಸ್ ಸಂಖ್ಯೆನೂ ಇರ್ತವೆ. ನೋಡಿ, ಪೂರ್ಣಾಂಕ ಸಂಖ್ಯಾಗಣದಲ್ಲಿ 0ಯನ್ನು ಸೇರಿಕೊಂಡು ಇನ್ಕ್ಲೂಡಿಂಗ್ 0 ಸೇರಿಕೊಂಡು ಪ್ಲಸ್ ಅಂಕೆಗಳು ಇರ್ತವೆ, ಮೈನಸ್ ಅಂಕೆಗಳು ಇರ್ತವೆ. ಯಾಕೆ ಕೂಗ್ತೀರಾ? ಇದು ಪೂರ್ಣ ಸಂಖ್ಯೆಗಳ ಪೂರ್ಣಾಂಕಗಳು. ಇನ್ನೊಂದ್ಸರಿ ಹೇಳ್ತೀನಿ, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಪ್ರಾರಂಭ ಆಗ್ತವೆ. ಪೂರ್ಣ ಸಂಖ್ಯೆಗಳು 0 ಸೇರಿಕೊಂಡು 1ರಿಂದ ಪ್ರಾರಂಭ ಆಗುತ್ತೆ. ಪೂರ್ಣಾಂಕಗಳು 0ಯನ್ನು ಸೇರಿಕೊಂಡು ಪ್ಲಸ್ ಸಂಖ್ಯೆಗಳು ಮತ್ತು ಮೈನಸ್ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂದರೆ ಇದನ್ನು Q ಅಕ್ಷರದಿಂದ ಸೂಚಿಸ್ತೀವಿ. Q ಅಕ್ಷರದಿಂದ ಸೂಚಿಸ್ತೀವಿ ಭಾಗಲಬ್ಧ ಸಂಖ್ಯೆಗಳು. ಅವು P/Q ರೂಪದಲ್ಲಿರ್ತವೆ. ಯಾವ ರೂಪದಲ್ಲಿರ್ತವೆ? P/Q ರೂಪದಲ್ಲಿರ್ತವೆ, ಭಿನ್ನರಾಶಿ ರೂಪದಲ್ಲಿರ್ತವೆ. P ಅನ್ನೋದು ಅಂಶ, Q ಅನ್ನೋದು ಛೇದ. ಆದರೆ Q 0 ಆಗಿರಬಾರ್ದು.
ಕ್ಯೂ ಅನ್ನೋದು 0 ಆಗಿರಬಾರ್ದು. ನೆನ್ಪಿಟ್ಕೊಳ್ರಿ, ಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿರಬೇಕು. ಕ್ಯೂ ಛೇದ 0 ಆಗಿರಬಾರ್ದು. ಛೇದ 0 ಆಯಿತು ಅಂದರೆ ಅದು ಭಾಗಲಬ್ಧ ಸಂಖ್ಯೆ ಆಗಲ್ಲ. ಹಾಗಾಗಿ ಉದಾಹರಣೆಗೆ ಉದಾಹರಣೆಗಳಲ್ಲಿ 5/2 -3 +5 2 1/3 ಎಕ್ಸೆಟ್ರಾ. ನೋಡಿ, 5/2 p/q ರೂಪದಲ್ಲಿದೆ. ಕ್ಯೂ ಅನ್ನು 0 ಆಗಿರ್ಬಾರ್ದು. -3 ಇಲ್ಲಿ ಒಂದು ಡೌಟ್ ಬರುತ್ತೆ ನಿಮಗೆ, ಇದು p/q ರೂಪದಲ್ಲಿ ಇಲ್ಲ ಅನ್ನೋದು ಅನುಮಾನ ಬರುತ್ತೆ. ಆದರೆ ಇದು ಸಹ p/q ರೂಪದಲ್ಲಿದೆ. ಅದೇ ರೀತಿ 5 ಸಹ p/q ರೂಪದಲ್ಲಿದೆ. ಯಾಕೆಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಛೇದದಲ್ಲಿ ಒಂದಿದೆ ಅಂತ. ಈಗ ಅರ್ಥ ಆಯ್ತಲ್ಲ? ನೋಡಿ, ಈಗ -3 ಸಹ ಭಾಗಲಬ್ಧ ಸಂಖ್ಯೆ, 5 ಸಹ ಭಾಗಲಬ್ಧ ಸಂಖ್ಯೆ. ಯಾಕಂದರೆ 5/1 ಇದು ಭಾಗಲಬ್ಧ p/q ರೂಪದಲ್ಲಿ ಬಂತು. -3/1 ಭಾಗಲಬ್ಧ ಸಂಖ್ಯೆ. ಇದು ಮಿಶ್ರ ಭಿನ್ನರಾಶಿ, ಇದು ಸಹ ಭಾಗಲಬ್ಧ ಸಂಖ್ಯೆ. ಇದನ್ನು ವಿಷಮ ಭಿನ್ನರಾಶಿ ಮಾಡಿದರೆ ಇದು ಸಹ ಭಾಗಲಬ್ಧ ಸಂಖ್ಯೆ ಆಗತ್ತೆ. ಸರಿ, ಇವಿಷ್ಟು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಗೊತ್ತಾಯ್ತಲ್ಲ ನಿಮಗೆ? ಅವು p/q ರೂಪದಲ್ಲಿರಬೇಕು, ಛೇದ q 0 ಆಗಿರಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳು. ಯಾವುದು? ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು q' ಅಕ್ಷರದಿಂದ ಸೂಚಿಸ್ತೀವಿ. ಯಾವ ಅಕ್ಷರ ಸೂಚಿಸ್ತೀವಿ? q' ಅಕ್ಷರದಿಂದ ಸೂಚಿಸ್ತೀವಿ. ಇವು p/q ರೂಪದಲ್ಲಿ ಇರಬಾರದು. q ರೂಪದಲ್ಲಿ ಇಲ್ಲದ, p/q ರೂಪದಲ್ಲಿ ಇಲ್ಲದ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಅವು ಯಾವುವು p/q ರೂಪದಲ್ಲಿ ಇಲ್ಲದೆ ಇರುವವು ಅಂದರೆ √2, √3, √5 ಅಥವಾ √6, √7 ಇತ್ಯಾದಿ. ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು. ಇವೆಲ್ಲ ಏನು? ಅಭಾಗಲಬ್ಧ ಸಂಖ್ಯೆಗಳು. ಅರ್ಥ ಆಯ್ತಾ? ಈಗ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಾಯಿತು, ಹಾಗೆಯೇ ಪೂರ್ಣ ಸಂಖ್ಯೆಗಳು ಗೊತ್ತಾಯಿತು, ಹಾಗೆ ಪೂರ್ಣಾಂಕಗಳು ಗೊತ್ತಾಯಿತು. ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂತ ಗೊತ್ತಾಯಿತು. ಆಮೇಲೆ 5ನೇದು ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಗೊತ್ತಾಯಿತು. ಇನ್ನು ಕೊನೆಯದಾಗಿ ವಾಸ್ತವ ಸಂಖ್ಯೆಗಳು. ಇದನ್ನು 6 ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನು ಯಾವ ಅಕ್ಷರ ಸೂಚಿಸ್ತೀವಿ? 6 ಅಕ್ಷರದಿಂದ. ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಆದ್ದರಿಂದ ಇದನ್ನು 6 ಅಕ್ಷರದಿಂದ ಸೂಚಿಸ್ತೀವಿ. ಈ ವಾಸ್ತವ ಸಂಖ್ಯೆಗಳು ಯಾವುವು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು. 4 ಮತ್ತು 5 ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವೆರಡು ಸೇರಿ ವಾಸ್ತವ ಸಂಖ್ಯೆಗಳಾಗ್ತವೆ. ನೆನ್ಪಿಟ್ಕೊಳ್ಳಿ. ಅಂದರೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಯೋಗವೇ ವಾಸ್ತವ ಸಂಖ್ಯೆಗಳು. ಅಂದರೆ ವಾಸ್ತವ ಸಂಖ್ಯೆಗಳು ಅಂದರೆ ಅವು ಎಲ್ಲ ಸಂಖ್ಯೆಗಳು ಅದರಲ್ಲಿ ಒಳಗೊಂಡಿರ್ತವೆ. ಸ್ವಭಾವ ಸಂಖ್ಯೆಗಳು ಇರ್ತವೆ, ಪೂರ್ಣ ಸಂಖ್ಯೆಗಳು ಇರ್ತವೆ, ಪೂರ್ಣಾಂಕಗಳು ಇರ್ತವೆ, ಭಾಗಲಬ್ಧ ಸಂಖ್ಯೆಗಳು ಇರ್ತವೆ,
ಆ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಇವೆಲ್ಲವೂ ಸೇರಿಕೊಂಡು ಆ ಸಂಖ್ಯಾಗಣವನ್ನು ಏನಂತ ಕರಿತೀವಿ? ವಾಸ್ತವ ಸಂಖ್ಯಾಗಣ ಅಂತ ಹೇಳಿ ಕರಿತೀವಿ. ನಿಮಗೀಗ ಸಂಖ್ಯಾ ಪದ್ಧತಿಯಲ್ಲಿ ವಿವಿಧ ಸಂಖ್ಯೆಗಣಗಳ ಪರಿಚಯ ಆಯಿತು. ಈಗ ನಾವು ನಿಮ್ಮ ಭಾಗಲಬ್ಧ ಸಂಖ್ಯೆಗಳ ಪರಿಚಯ ಮಾಡಿಕೊಳ್ಳೋಣ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಯಾವುದು ಅಂತ ಗೊತ್ತಾಯ್ತು, ಇಲ್ಲಿ ಬರೆದಿದ್ದೀನಿ. ಮೊಟ್ಟ ಮೊದಲಿಗೆ ಇದರಲ್ಲಿ ಒಂದನೇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಬರುತ್ತೆ, ಎರಡನೇದು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ ಬರುತ್ತೆ, ಮೂರನೇದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಬರುತ್ತೆ, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಬರುತ್ತೆ. ನೋಡಿ, ಒಂದೊಂದಾಗಿ ನಾವು ಅಭ್ಯಾಸ ಮಾಡೋಣ, ತಿಳ್ಕೊಳ್ಳೋಣ. ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಮೊದಲನೇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ, ಎರಡನೇದು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ, ಭಾಗಲಬ್ಧ ಸಂಖ್ಯೆಗಳನ್ನು ಕೂಡೋದು, ಎರಡನೇದು ಭಾಗಲಬ್ಧ ಸಂಖ್ಯೆಗಳನ್ನು ಕಳೆಯೋದು, ಮೂರನೇದು ಭಾಗಲಬ್ಧ ಸಂಖ್ಯೆಗಳನ್ನು ಗುಣಿಸೋದು, ಗುಣಾಕಾರ, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ, ಬಾಕ್ಸ ಲೆಕ್ಕ. ಹೀಗೆ ಎಲ್ಲವನ್ನು ಒಂದೊಂದಾಗಿ ಮಾಡೋದು. ಮೊದಲನೇದಾಗಿ ಸಂಕಲನ ಮಾಡೋಣ. ಸಂಕಲನ ಅಂದರೆ ಏನು ಮಾಡಬೇಕು? ಕೂಡಬೇಕು. ಸಂಕಲನ ಅಂದರೆ ಏನು ಮಾಡಬೇಕು? ಕೂಡಬೇಕು. ಸರಿ, ಈಗ ಒಂದು ಲೆಕ್ಕ ಬರೀತೀವಿ ನೋಡಿ. 1/2 ಪ್ಲಸ್ 2/3. ನೋಡಿ, 1/2 ಅನ್ನೋದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ 2/3 ಅನ್ನೋದು ಸಹ ಭಾಗಲಬ್ಧ ಸಂಖ್ಯೆ. ಅವೆರಡರ ಮಧ್ಯೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಪ್ಲಸ್ ಚಿಹ್ನೆ ಇದ್ದಿದ್ರೆ ಏನು ಮಾಡಬೇಕು? ಕೂಡಬೇಕು. ಸರಿ, ಕೂಡೋಣ. 1/2 ಪ್ಲಸ್ 2/3. ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಬೇಕಾದ್ರೆ ಅಥವಾ ಕಳಿಬೇಕಾದ್ರೆ, ಇವು ಭಿನ್ನರಾಶಿ ರೂಪದಲ್ಲಿದ್ದಾವೆ, ಇದನ್ನೇ ಭಿನ್ನರಾಶಿಯ ಸಂಕಲನ ಅಂತಲೂ ಕರೀಬೋದು. ಪ್ಲಸ್ ಇದ್ದರೆ ಸಂಕಲನ, ಮೈನಸ್ ಇದ್ದರೆ ವ್ಯವಕಲನ. ಡೈರೆಕ್ಟಾಗಿ ನಾವು ಕೂಡಕ್ಕೆ ಬರಲ್ಲ. ಅಂಶ ಪ್ಲಸ್ ಅಂಶ, ಛೇದ ಪ್ಲಸ್ ಛೇದ ಕೂಡಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ಕಳೆಯೋದಾದ್ರೆ ಅಷ್ಟೇ, ಅಂಶದಿಂದ ಅಂಶನ ಕಳೆಯೋಕ್ಕೆ ಬರಲ್ಲ, ಛೇದದಿಂದ ಛೇದನ ಕಳೆಯೋಕ್ಕೆ ಬರಲ್ಲ. ಮತ್ತು ಹೇಗೆ ಮಾಡಬೇಕು ಅಂತ ಹೇಳಿ, ಛೇದಗಳಿಗೆ ಲಾಸ ತಗೊಳ್ಬೇಕು. ಛೇದಗಳಿಗೆ ಏನು ತಗೊಳ್ಬೇಕು? ಲಾಸ, ಲಘುತಮ ಸಾಮಾನ್ಯ ಅಪವರ್ತ್ಯ, ಅದನ್ನು ತಗೊಳ್ಬೇಕು. LCM ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಏನಂತ ಕರೀತಾರೆ? LCM ಅಂತ ಹೇಳಿ ಕರೀತಾರೆ. ಸರಿ, ಛೇದಗಳಿಗೆ ಛೇದ ಯಾವ್ಯಾವಿದೆ? 2 ಮತ್ತು 3 ಇದೆ. 2 ಮತ್ತು 3 ಕ್ಲಾಸ 6. 2 3 6 ಆಗುತ್ತೆ. ಅಂದರೆ ಲಾಸ ಅಂದರೆ ಛೇದದಲ್ಲಿ 2 ಇದೆ, ಇನ್ನೊಂದರಲ್ಲಿ 3 ಇದೆ. 2ರಿಂದನೂ ಭಾಗ ಆಗುವಂತಹ ಮತ್ತು 3ರಿಂದನೂ ಭಾಗವಾಗುವಂತಹ ಲಘುತಮ, ಕನಿಷ್ಠ, ಚಿಕ್ಕ ಸಂಖ್ಯೆ ಎಂದ ಲಾಸ ಅಂತ ಕರಿತೀವಿ. ನೋಡಿ, 2ರಿಂದನೂ ಭಾಗ ಆಗುವಂತಹ ಕನಿಷ್ಠ ಸಂಖ್ಯೆ 2, 3ರಿಂದ, ಇವೆರಡರಿಂದನೂ 2 ಮತ್ತು 3ರಿಂದ ಭಾಗವಾಗುವಂತಹ ಕನಿಷ್ಠ ಸಂಖ್ಯೆ 4 ತಗೊಳ್ಬೋದಿತ್ತು. 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗಲ್ಲ. 3 ತೊಗೊಳ್ಬೋದಿತ್ತು, 3ರಿಂದ ಭಾಗ ಆಗತ್ತೆ, 2ರಿಂದ ಭಾಗ ಆಗಲ್ಲ. 2 ತೊಗೊಳ್ಬೋದಿತ್ತು, 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗಲ್ಲ. 2 ಮತ್ತು 3 ಛೇದದಲ್ಲಿರೋದು, ಇವೆರಡರಿಂದನೂ ಭಾಗ ಆಗೋವಂಥದ್ದು 6. ಈಗ
ಲಾಸ ತಗೊಂಡಾಗ ಆಯಿತು. ಲಾಸ ತಗೊಂಡ್ಮೇಲೆ 2ರಿಂದ 6 ಭಾಗಿಸಿ. ಎಷ್ಟು ಸರಿ ಬಾಗುತ್ತೆ? 3. ಈ 3 ಏನು ಬರುತ್ತೆ ಭಾಗಲಬ್ಧ, 3ರಿಂದ ಅಂಶನ ಗುಣಿಸ್ಬೇಕು. 3 ಪ್ಲಸ್ ಈ ಛೇದ 3ರಿಂದ 6 ಭಾಗಿಸ್ಬೇಕು. ಲಾಸ 3 2 2 4 4 3 7/6. 6ರಿಂದ 7 ಭಾಗಿಸೋಕ್ಕಾಗಲ್ಲ, ಪೂರ್ಣವಾಗಿ ಭಾಗ ಆಗಲ್ಲ. ಆದ್ದರಿಂದ ಅದೇ ಉತ್ತರ. ಅರ್ಥ ಆಯ್ತಾ ಈಗ? ಇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ. ಇದಾಯ್ತು. ನೆಕ್ಸ್ಟ್ ಇದೇ ರೀತಿ ಭಾಗಲಬ್ಧ ಸಂಖ್ಯೆಯ ವ್ಯವಕಲನ. ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ. ಓಕೆ, 2 1/2 ಮೈನಸ್ 2 2/3 ಅಂತ ಇದೆ. ಇವೆ 2 ಭಾಗಲಬ್ಧ ರೂಪದಲ್ಲಿದ್ದಾವೆ. ಮಧ್ಯೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಮೈನಸ್ ಇದ್ರೆ ಏನು ಮಾಡಬೇಕು? ಕಳಿಬೇಕು. ನಾನು ಮೊದಲೇ ಹೇಳಿದಾಗೆ ಅಂಶದಿಂದ ಅಂಶ ಕಳೆಯಕ್ಕೆ ಬರಲ್ಲ. ಅದೇ ರೀತಿ ಛೇದದಿಂದ ಛೇದ ಕಳೆಯೋಕ್ಕೆ ಬರಲ್ಲ. ಹಾಗಾದರೆ ಮತ್ತೆ ಪುನಃ ನಾನು ಹೇಳ್ದಂಗೆ ಕೂಡೋದು ಮತ್ತು ಕಳೆಯೋದು ಇದ್ದಾಗ ಛೇದಕ್ಕೆ ಲಾಸ ತಗೊಳ್ಬೇಕು. ಅದಕ್ಕಿಂತ ಮೊದಲು ನೋಡಿ, ಭಿನ್ನರಾಶಿನ 3 ವಿಧ: ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಯಾವುದಾದ್ರು? ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಇಲ್ಲಿ ಕೊಟ್ಟಿರೋದು ಮಿಶ್ರ ಭಿನ್ನರಾಶಿ. ಒಂದು ಸಮಭಿನ್ನ ರಾಶಿ ಇರುತ್ತೆ ಮತ್ತು ಒಂದು ಸಂಖ್ಯೆ ಇರುತ್ತೆ. ಇದು ಸಮಭಿನ್ನ ರಾಶಿ ಅಲ್ಲ, ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಮಾಡಿಕೊಳ್ಬೇಕು. ಫಸ್ಟ್ ಮೊದಲನೇ ಹಂತ ಮಿಶ್ರ ಭಿನ್ನ ರಾಶಿ ಕೊಟ್ಟಾಗ ಅದನ್ನು ವಿಷಮ ಮಾಡ್ಕೊಳ್ಬೇಕು. ವಿಷಮ ಮಾಡ್ಕೊಳ್ಳೋದು ನೋಡಿ, ಈ ಸಮ ಸಂಖ್ಯೆಯನ್ನು ಮತ್ತು ಛೇದವನ್ನು ಗುಣಿಸ್ಕೊಳ್ಬೇಕು. 2 4 ಒಂದು 5/2 ಮೈನಸ್ 3 6 8/3. ಪುನಃ ಇದಕ್ಕೆ ಲಾಸ 2 ಮತ್ತು 3ಕ್ಕೆ 6 2 3 6 3 5 15 ಮೈನಸ್ 3 2 6 8 2 16 16 ಮೈನಸ್ 16ರಲ್ಲಿ 15 ಕಳೆದ್ರೆ ಮೈನಸ್ 1/6. ಇದು ಉತ್ತರ ನೋಡಿ. ಇದು ಸಹ ಒಂದು ಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆಯ ವ್ಯವಕಲನ. ಎರಡೇ ಭಾಗಲಬ್ಧ ಸಂಖ್ಯೆಯ ವ್ಯವಕಲನ. ನೆಕ್ಸ್ಟ್ ಗುಣಾಕಾರ. ನೋಡಿ, ಈಗ ಒಂದನೇದು ಸಂಕಲನ ಗೊತ್ತಾಯಿತು, ಎರಡನೇದು ವ್ಯವಕಲನ ಗೊತ್ತಾಯಿತು, ಮೂರನೇದು ಈಗ ಗುಣಾಕಾರ. ಗುಣಾಕಾರ 7/6 ಇಂಟು 3/5. 7/6 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ 3/5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಮಧ್ಯ ಯಾವ ಚಿಹ್ನೆ ಇದೆ? ಇಂಟು ಇದೆ. ಇಂಟು ಇದ್ರೆ ಗುಣಿಸ್ಬೇಕು. ಇಲ್ಲಿ ಮಾತ್ರ ನಿಮಗೆ ಭಾಳ ಸುಲಭ ಅಂದರೆ ಅಂಶ ಅಂಶದ ಜೊತೆ ಗುಣಿಸ್ಬೋದು, ಛೇದ ಛೇದದ ಜೊತೆ ಗುಣಿಸ್ಕೊಳ್ಬೋದು ನೋಡಿ. ಹಾಗಾಗಿ ಇಲ್ಲಿ ಕೂಡೋದು ಕಳೆಯೋದು ಹಾಗೆ ಬರಲ್ಲ, ಗುಣಿಸೋದು ಬರುತ್ತೆ. ಅಂಶ ಇಂಟು ಅಂಶ 7 3 21 6 5 30 21/30 ಕರೆಕ್ಟ್ ಆಯ್ತಾ? 7 3 21 6 5 30. ಇಷ್ಟಕ್ಕೆ ಮುಗ್ದಿಲ್ಲ, ಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ ಮಾಡ್ಬೋದು. ಯಾಕೆಂದರೆ ಇನ್ನೂ ಇದನ್ನು ಸ್ವಲ್ಪ ತರ್ಬೋದು. 3ರಿಂದ ಭಾಗಿಸೋಣ.
3 7 21, 3 10 30. ಸೊ ಕೊನೆಯ ಉತ್ತರ 7/10. ಇದು ಗುಣಿಸೋ ಲೆಕ್ಕ. ಈ ರೀತಿ ಗುಣಿಸೋದು ಮಾತ್ರ ಸುಲಭ. ಇದು ಅಂಶ ಇಂಟು ಅಂಶ, ಛೇದ ಇಂಟು ಛೇದ ಗುಣಿಸಿದ ಮೇಲೆ ಪೂರ್ಣವಾಗಿ ಭಾಗ ಆಗಂಗಿದ್ರೆ ಭಾಗ ಮಾಡ್ಬೋದು, ಇಲ್ಲ ಅಂದರೆ ಅಲ್ಲಿಗೆ ಬಿಡ್ಬೋದು. ಇನ್ನೂ ಒಂದು ಲೆಕ್ಕ, -1/2 ಇಂಟು -3/4 ಇಂಟು 5/2. ಇಲ್ಲಿ ಮೈನಸ್ಸು ಪ್ಲಸ್ ಬಂದಿರೋದ್ರಿಂದ ಎಲ್ಲ ಸೇಮ್ ಅದೇ ರೀತಿಯೇ ಫಸ್ಟ್ ಚಿಹ್ನೆ ಗುಣಿಸ್ಕೊಳ್ಬೇಕು ಅಷ್ಟೇ. ಏನು ಮಾಡಬೇಕು, ಇಲ್ಲಿ ಫಸ್ಟು ಚಿಹ್ನೆಯನ್ನು ಗುಣಿಸ್ಕೊಳ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಈಗ ಅಂಶ ಇಂಟು 1 3 3 3 5 15 ಬೈ 4 2 8 8 2 16. 16ರಿಂದ 15 ಪೂರ್ಣವಾಗಿ ಭಾಗ ಆಗಲ್ಲ. ಸೊ ಅದೇ ಉತ್ತರ. ಇದು ಭಿನ್ನರಾಶಿ ಅಲ್ಲ, ಭಾಗಲಬ್ಧ ಸಂಖ್ಯೆಯ ಗುಣಾಕಾರ ಆಯಿತು. ಅರ್ಥ ಆಯ್ತಲ್ಲ ಈಗ? ಇನ್ನು ಕೊನೆಯದಾಗಿ ಯಾವುದು ಉಳಿತು? ಭಾಗಾಕಾರ. ಭಾಗಲಬ್ಧ ಸಂಖ್ಯೆಯ ಭಾಗಾಕಾರ ಮಾಡೋಣ. ಸರಿ, 2/3 ಡಿವೈಡೆಡ್ ಬೈ 9/10 ಅಂತ ಇದೆ. ನೋಡಿ, 2/3 ಒಂದು ಭಾಗಲಬ್ಧ ಸಂಖ್ಯೆ, 9/10 ಇದು ಸಹ ಒಂದು, ಅಥವಾ ಹೀಗೆ ಬರೆಯಿದೆ 10/9 ಇದು ಒಂದು ಭಾಗಲಬ್ಧ ಸಂಖ್ಯೆ. ಮಧ್ಯೆ ಯಾವ ಚಿಹ್ನೆ ಇದೆ? ಭಾಗಿಸು ಚಿಹ್ನೆ ಇದೆ. ಈಗ 10/9ರಿಂದ 2/3 ಭಾಗಿಸ್ಬೇಕು. ಭಾಗಿಸ್ಬೇಕಾದ್ರೆ ಇಲ್ಲೊಂದು ನಿಯಮ ಇದೆ. ಏನಪ್ಪ ನಿಯಮ ಅಂದರೆ, ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ. ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ನೋಡಿ, ಗುಣಾಕಾರದಲ್ಲಿ ಅಂಶ ಇಂಟು ಅಂಶ ಗುಣಿಸ್ತಿದ್ವಿ, ಛೇದ ಇಂಟು ಛೇದ ಗುಣಿಸ್ತಿದ್ವಿ. ಸಂಕಲನ ವ್ಯವಕಲನದಲ್ಲಿ ಛೇದಗಳಿಗೆ ಲಾಸ ತಗೊಂಡು ಮಾಡ್ತಾ ಇದ್ವಿ. ನೋಡಿ, ಒಂದೊಂದು ರೀತಿಯ ಲೆಕ್ಕಕ್ಕೆ ಒಂದೊಂದು ನಿಯಮ ಇದೆ. ಗಣಿತದಲ್ಲಿ ಇದೇನೇ ವಿಶೇಷತೆ. ಈ ನಿಯಮಗಳನ್ನು, ಹಂತಗಳನ್ನು ಅಥವಾ ಕ್ರಮಗಳನ್ನು ನೀವು ತಿಳ್ಕೊಂಡಿರ್ಬೋದು. ಆವಾಗಲೇ ನಿಮಗೆ ಗಣಿತ ಸುಲಭ ಅನಿಸೋದು. ಈಗ ಒಂದು ವೇಳೆ ನೀವು ಈ ನಿಯಮಗಳನ್ನು, ಹಂತಗಳನ್ನು ತಿಳ್ಕೊಳ್ಳದೇ ಇದ್ದರೆ ಗಣಿತದಲ್ಲಿ ಯಾವ ಲೆಕ್ಕಗಳನ್ನು ಮಾಡಲಿಕ್ಕೆ ಬರಲ್ಲ. ಸೊ ಗಣಿತ ಕಷ್ಟ ಅನಿಸುತ್ತೆ. ಯಾವಾಗ ನೀವು ಮಾಡುವ ಕ್ರಮ ತಿಳ್ಕೊಳ್ತೀರಾ ಆವಾಗ ನಿಮಗೆ ಗಣಿತ ಸುಲಭ ಅನಿಸುತ್ತೆ. ನಾನು ಹೇಳಿದೆ, ಸಂಕಲನ ವ್ಯವಕಲನದಲ್ಲಿ ಛೇದಕ್ಕೆ ಲಾಸ ತಗೊಂಡು ಮಾಡಬೇಕು, ಗುಣಾಕಾರದಲ್ಲಿ ಅಂಶ ಇಂಟು ಅಂಶ ಗುಣಿಸ್ಬೇಕು, ಛೇದ ಇಂಟು ಛೇದ ಗುಣಿಸ್ಬೇಕು. ಭಾಗಾಕಾರ ನಿಮ್ಮ ಲೆಕ್ಕದಲ್ಲಿ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ. ಬರ್ಕೊಂಡ್ರಾ? ಇನ್ನೊಂದ್ಸರಿ ಹೇಳ್ತೀನಿ. ಭಾಗಾಕಾರವು, ಬರ್ಕೊಳ್ಳಿ, ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ. ಇದರ ಅರ್ಥ ಹೇಳ್ತೀನಿ. ಏನು ನಾವು ಯಾವುದನ್ನು ಭಾಗಿಸ್ಬೇಕು, ಯಾವುದರಿಂದ ಭಾಗಿಸ್ಬೇಕು, ಗುಣಾಕಾರದ ಚಿಹ್ನೆ ಹಾಕಿದಾಗ ಎರಡನೇದೇನಿದೆ, ಛೇದನ ಅಂಶಕ್ಕೆ ಬರೀಬೇಕು, ಅಂಶನ ಛೇದಕ್ಕೆ ಬರೀಬೇಕು. ನೆನ್ಪಿಟ್ಕೊಳ್ಳಿ. ಮೊನ್ನೆ ಮಾತ್ರ ಹಾಗೆ ಇರುತ್ತೆ, 2/3 ಹಾಗೆ ಇರುತ್ತೆ. ಡಿವೈಡೆಡ್ ಬೈ ಚಿಹ್ನೆ ತಂದು ಇಂಟು ಮಾಡಿದ್ದೀವಿ. ಇಂಟು ಹಾಕಿದಾಗ ಎರಡನೇದು ನೋಡಿ, ಛೇದ 9 ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ, ಅಂಶ 10 ಇದ್ದಿದ್ದು ಛೇದಕ್ಕೆ ಬರುತ್ತೆ. ಇದೇ ನಿಯಮ. ಇದನ್ನು ನೆನ್ಪಿಟ್ಕೊಂಡ್ರೆ
ಭಾಳ ಸುಲಭ. ಅರ್ಥ ಆಯ್ತಲ್ಲ? ಈಗ ಬಾಕ್ಸ 3 3 9, 2 1 2 5. ಉತ್ತರ 3/5. ನೋಡಿ, ಛೇದದಿಂದ ಅಂಶವನ್ನು ಭಾಗಿಸಿದ್ದೀವಿ, ಅದೇ ರೀತಿ ಅಂಶದಿಂದ ಛೇದನ ಭಾಗಿಸಿದ್ದೀವಿ. 2 1 2 5, 3 1 3 3, 3 1 3, 5 1 5. ಈ ರೀತಿ ನಾವು ಭಾಗಾಕಾರ ಲೆಕ್ಕಗಳನ್ನು ನೀವು ಮಾಡಬೇಕು. ಸೊ ಇವತ್ತಿನ ದಿವಸ ನೀವು ಭಾಗಲಬ್ಧ ಸಂಖ್ಯೆಗಳ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂತ ತಿಳ್ಕೊಂಡ್ರೆ, ಅದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಕೂಡೋದು ಯಾವ ರೀತಿ ಅಂತ ತಿಳ್ಕೊಂಡ್ರೆ, ಅದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಕಳೆಯೋದಂತ ತಿಳ್ಕೊಂಡ್ರೆ, ಅದೇ ರೀತಿ ಪುನಃ ಭಾಗಲಬ್ಧ ಸಂಖ್ಯೆಗಳನ್ನು ಗುಣಿಸೋದು ಕಲ್ತ್ಕೊಂಡ್ರೆ, ಅದೇ ರೀತಿ ಬಾಕ್ಸನ್ನು ಸಹ ಕಲ್ತ್ಕೊಂಡ್ರೆ, ಈ ರೀತಿ 4 ಕ್ರಿಯೆಗಳನ್ನು ನೀವು ಇವತ್ತಿನ ದಿವಸ ಕಲ್ತಿದ್ದೀರಿ. ಇನ್ನು ಅಭ್ಯಾಸ ಲೆಕ್ಕವನ್ನು ಕೊಡ್ತೀನಿ ಹೋಮ್ವರ್ಕಿಗೆ, ಅದನ್ನು ಮಾಡ್ಕೊಂಡು ನಾಳೆ ಬರ್ರಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ಮಾಡೋಣ.